ಸಿಂಹ ಮತ್ತು ಬುದ್ಧಿವಂತ ನರಿ. ಒಮ್ಮೆ ಕಾಡಿನಲ್ಲಿ ಒಂದು ದೊಡ್ಡ ಸಿಂಹ ಇದ್ದಿತು. ಅದು ಒಂದು ದಿನ ಕಾಯಿಲೆಯಿಂದ ನರಳುತ್ತಿತ್ತು. ಎಲ್ಲ ಪ್ರಾಣಿಗಳನ್ನು ಕರೆಯಿಸಿ ಹೇಳಿತು, ನಾನು ತುಂಬಾ ದುರ್ಬಲವಾಗಿದೆ. ದಯವಿಟ್ಟು ನನ್ನ ಗುಹೆಗೆ ಬಂದು ನನ್ನನ್ನು ನೋಡಿರಿ. ಅದರ ಮಾತು ಕೇಳಿದ ಹಲವರು, ಜಿಂಕೆ, ನರಿ, ಕರಡಿ ಮತ್ತು ಮತ್ತಿತರ ಪ್ರಾಣಿಗಳು ಅದರ ಗುಹೆಗೆ ಹೋದವು. ಆದರೆ ಅವು ಮತ್ತೆ ಹೊರಗೆ ಬಂದಿಲ್ಲ. ಒಂದು ದಿನ ಬುದ್ಧಿವಂತ ನರಿ ಅಲ್ಲಿ ಹೋದಾಗ ಅದು ಗುಹೆಯ ಬಳಿ ನಿಂತು ನೆಲವನ್ನು ಗಮನಿಸಿತು. ನರಿ ನೋಡಿ ಆಶ್ಚರ್ಯವಾಯಿತು, ಇಲ್ಲಿ ಒಳಗೆ ಹೋಗಿದ ಪ್ರಾಣಿಗಳ ಪಾದಚಿಹ್ನೆಗಳು ಮಾತ್ರವಿದೆ. ಆದರೆ ಹೊರಗೆ ಬಂದ ಪಾದಚಿಹ್ನೆಗಳು ಇಲ್ಲ. ನರಿ ಜಾಣ್ಮೆಯಿಂದ ಕೂಗಿ ಹೇಳಿತು, ಓ ಸಿಂಹ ರಾಜ, ನಾನು ನಿಮ್ಮನ್ನು ದೂರದಿಂದಲೇ ನೋಡುತ್ತೇನೆ. ಒಳಗೆ ಬಂದವರು ಮರಳಿಲ್ಲ ಎಂದರೆ ಅದು ಅಪಾಯದ ಗುರುತು. ಸಿಂಹ ತಕ್ಷಣ ಅಪ್ಪುಕಿ ಹೋಗಿತು. ನರಿ ಎಚ್ಚರಿಕೆಯಿಂದ ಅಲ್ಲಿಂದ ತಪ್ಪಿಸಿಕೊಂಡಿತು. ಎಲ್ಲದಕ್ಕೂ ಮೊದಲು ಯೋಚಿಸಿ, ಬುದ್ಧಿವಂತಿಕೆ ನಮ್ಮನ್ನು ಅಪಾಯದಿಂದ ರಕ್ಷಿಸುತ್ತದೆ.